ಜೊತೆಗಿರ್ತಕ್ಕಂತ ಲವ್ವರ್ಗೆ ಯಾವ್ಯಾವ ವಿಚಾರದಲ್ಲಿ ನಿಮ್ಮ ಮಾತುಗಳು ನೋವನ್ನು ಉಂಟು ಮಾಡತ್ತೆ ಅಂತ ಹೇಳಿ ಇವತ್ತು ವಿಡಿಯೋದಲ್ಲಿ ನಿಮ್ಗೆ 4 ಟಿಪ್ಸ್ ನ ಶೇರ್ ಮಾಡ್ತೀನಿ. ಸೊ ಈ ವಿಚಾರಗಳನ್ನ ಅವಾಯ್ಡ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ ಅಂತ ಏನಿರ್ತಾರೆ, ಲವರ್ ಅಂತ ಏನಿರ್ತಾರೆ, ಅವರಿಗೆ ನೋವು ಆಗ್ದಿರಂಗ್ ನಡ್ಕೊಳ್ಬಹುದು. ಸೊ ಏನಂತ ನೋಡೋಣ, ಅದಕ್ಕಿಂತ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಪಾಯಿಂಟ್ಗಳು ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಓಕೆನಾ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ರನ್ನ ಅರ್ಥ ಮಾಡ್ಕೊಂಡ ಮೇಲೂ ಕೂಡ ನೋ ಮಾಡುವಂತದ್ದು. ಎಕ್ಸಾಂಪಲ್, ಈಗ ಅವ್ರು ನಿಮ್ಗೆಲ್ಲ ಕುತ್ಕೊಂಡು ಹೇಳಿರ್ತಾರೆ, ಸೊ ಈ ವಿಚಾರದಲ್ಲಿ ನಂಗೆ ತುಂಬಾ ಬೇಜಾರಾಗತ್ತೆ, ಹಿಂಗ್ ನಡ್ಕೊಳ್ಬೇಡಿ, ಅಥವಾ ನನ್ನ ಭಾವನೆಗಳು ಹೀಗಿರತ್ತೆ, ಅವರೆಲ್ಲ ಅರ್ಥ ಮಾಡ್ತಾರೆ. ಬಟ್ ಒಬ್ಬರದೇ ಅಲ್ಲ, ಇಲ್ಲಿ ನಾ ಹೇಳ್ತಿರೋದು ಇಬ್ರದು ಕೂಡ ಅಷ್ಟೇನೆ. ಒಬ್ರಿಗೊಬ್ರು ಅರ್ಥ ಮಾಡ್ಸಿದ ಮೇಲೂ ಕೂಡ, ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಅರ್ಥ ಮಾಡ್ಸಿದ ಮೇಲೂ ಕೂಡ ಏನ್ ಮಾಡ್ತಾರೆ, ಮತ್ತು ಅದೇ ತಪ್ಪುಗಳನ್ನ ಮಾಡ್ತಾರೆ. ಉದಾಹರಣೆಗೆ ಅವ್ರಿಗೆ ಕೆಲವು ಹೇಳ್ತಾರೆ, ತುಂಬಾ ಸೆನ್ಸಿಟಿವ್ ಮನಸ್ಥಿತಿ ಇರೋರು, ನಂಗೆ ಈ ತರ ಹಾರ್ಶ್ ಆಗಿ ಮಾತಾಡ್ಬೇಡ, ಈ ತರ ಪದಗಳನ್ನು ಬಳಸ್ಬೇಡ ಅಂತ ಹೇಳಿರ್ತಾರೆ. ಬಟ್ ಸ್ಟಿಲ್ ಅಗೇನ್ ಆ ಪದಗಳನ್ನು ಬಳಸುವಂತದ್ದು. ಅಥವಾ ಇವ್ರ ವಿಚಾರವಾಗಿ ಈಗ ಸುಖ ಸುಮ್ಮನೆ ನನ್ಗೆ ಅನುಮಾನ ಪಡಬೇಡ ಇದು ಹೇಳಿರ್ತಾರೆ. ಬಿಕಾಸ್ ನಾನು ಹಾಗಿಲ್ಲ, ಕ್ಲಾರಿಟಿ ಕೊಟ್ಟಿರ್ತಾರೆ, ಎಲ್ಲ ರೀತಿ ಟ್ರಾನ್ಸ್ಪರೆಂಟ್ ಆಗಿದ್ದು. ಕೆಲವರು ಸುಮ್ಮನೆ ಅನುಮಾನ ಪಟ್ಟು ಜಗಳ ಮಾಡ್ತಾರೆ. ಲೈಕ್ ಅವ್ರ ಬಗ್ಗೆ ಎಲ್ಲ ಗೊತ್ತಿರತ್ತೆ, ಬಟ್ ಸ್ಟಿಲ್ ಏನ್ ಮಾಡ್ತಾರೆ, ನೋ ಮಾಡ್ತಾರೆ. ಈ ವಿಚಾರ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಸತ್ಯ ಗೊತ್ತಿದ್ರು ಸುಳ್ಳು ಹೇಳುವಂಥದ್ದು. ಎಕ್ಸಾಂಪಲ್, ಈಗ ಏನು ಅಂತ ಹೇಳಿದ್ರೆ, ಕೆಲವೊಂದ್ಸಲ ಸತ್ಯ ಗೊತ್ತಿರೋದು ಏನ್ ವಿಚಾರ ಅವರು ತಿಳ್ಕೊಂಡಿರ್ತಾರೆ, ತಿಳ್ಕೊಂಡ ಮೇಲೆ ಕೂಡ ಟೆಸ್ಟ್ ಮಾಡ್ಲಿಕ್ಕೆ ಕೇಳ್ತಾರೆ. ಆವಾಗ ನೀವು ಮತ್ತೆ ಸುಳ್ಳು ಹೇಳಿ ಅವರಿಗೆ ಕನ್ವಿನ್ಸ್ ಮಾಡ್ತೀರಿ, ವಾದ ಮಾಡ್ತೀರಿ, ಸುಳ್ಳನ್ನ ನಂಬ್ಸಕ್ ಹೋಗ್ತೀರಿ. ಆವಾಗ ತುಂಬಾ ಹರ್ಟ್ ಆಗತ್ತೆ. ಬಿಕಾಸ್ ಅವ್ರಿಗೂ ಸತ್ಯ ಗೊತ್ತಿರತ್ತೆ ಏನು ಅಂತ ಆಲ್ರೆಡಿ ಗೊತ್ತಾಗಿರತ್ತೆ. ಸೊ ಗೊತ್ತಿದ ಮೇಲೂ ನೀವ್ ಹೇಳಕ್ ಹೋದಾಗ ಏನಾಗತ್ತೆ ಹೇಳಿ ನೋಡೋಣ, ನೋವಾಗತ್ತೆ. ನಮ್ಮವರ ಇವ್ರು ನಂಬಿಕೆ ಇಟ್ಟಿದೀನಿ, ಮನುಷ್ಯ ಸುಳ್ಳು ಹೇಳಲ್ಲ ಯಾವ ವಿಚಾರಕ್ಕೂ ಅಂತ, ಬಟ್ ಸ್ಟಿಲ್ ನಂಬಿಕೆ ಸುಳ್ಳು ಹೇಳ್ತಾ ಇದಾರಲ್ಲ ಅಂತ ಒಂದು ಫೀಲ್ ಆಗತ್ತೆ. ಸೊ ಅವಾಗ ಏನಾಗತ್ತೆ, ಲೈಕ್ ನಿಮ್ಮ ಬೇಜಾರ್ ಅನ್ನೋದಕ್ಕಿಂತ ಇವ್ರದ್ದು ಈ ಕ್ಯಾರೆಕ್ಟರ್ ಇದೆಯಾ, ಲೈಕ್ ಈ ವಿಚಾರಗಳು ಈ ಮನುಷ್ಯನಲ್ಲಿ ಇದೆಯಾ. ನಾನು ಪರ್ಟಿಕ್ಯುಲರ್ಲಿ ಗಂಡಿನ ಬಗ್ಗೆ ಹೆಣ್ಣಿನ ಬಗ್ಗೆ ಮಾತಾಡ್ತಾ ಇಲ್ಲ, ಇಬ್ರು ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಅವಾಗ ಸಹಜವಾಗಿ ಸುಳ್ಳು ಹೇಳ್ತಿರ್ಬೇಕಾದ್ರೆ ಒಂದ್ ಸುಳ್ಳು ಓಕೆ ಸಿಚುವೇಶನ್ಗೆ, 2 ಸುಳ್ಳು ಓಕೆ, 3 ಸುಳ್ಳು ಓಕೆ, ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು, ಈ ತರ ಹೇಳ್ತಾ ಹೋದಾಗ ಎಲ್ಲೋ ಒಂದ್ ಕಡೆಗೆ ಅವಾಗ ಏನಾಗತ್ತೆ, ಅನಿವಾರ್ಯ ಅಂತ ಪ್ರೀತಿ, ಲೈಕ್ ಇವ್ರು ನಾಟಕ ಮಾಡ್ತಿದಾರೆ ಅಂತಂದಾಗ ಇವರಲ್ಲಿರೋ ಪ್ರೀತಿಯ ಒಂದು ಭಾವನೆಗಳನ್ನ ಇವರೇ ಬದಲಾವಣೆ ಮಾಡ್ಕೋತಾರೆ. ಏನ್ ರೈಟ್ ಆಗಿ ಇವ್ರನ್ನ ಪ್ರೀತಿ ಮಾಡಿದ್ರು ಈ ಮನುಷ್ಯ ನಂಬಿಕೆಗೆ ಅರ್ಹ ಅಲ್ಲ ಅಂತೇಳಿ ಬದಲಾಗ್ಬಿಡ್ತಾರೆ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನೋವಲ್ಲಿ ಧೈರ್ಯ ಕೊಡದೆ ಇರುವಂತದ್ದು. ಎಕ್ಸಾಂಪಲ್, ಏನೋ ನೋವಾಗಿರುತ್ತೆ, ಯಾರ್ದೋ ಒಟ್ಟಿಗೆ ಜಗಳ ಮಾಡಿರ್ತಾರೆ, ಅಥವಾ ಆಫೀಸಲ್ಲಿ ಏನೋ ಬಾಸ್ ಲೈಕ್ ಟೆನ್ಷನ್ ಮಾಡಿರ್ತಾರೆ, ಅಲ್ಲೇನೋ ಕೆಲಸ ಇಲ್ಲ ಅಂತ ಹೊರಗಡೆ, ಅಥವಾ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿ ಏನೋ ಒಂದು, ಅಥವಾ ಹೆಣ್ಮಕ್ಳಲ್ಲಿ ಏನೋ ಅಕ್ಕಪಕ್ಕದ ಮನೆ ಜಗಳ ಮಾಡಿರ್ತಾರೆ, ತಂದೆ ತಾಯಿ ಜೊತೆ ಮಾತಾಡ್ಬೇಕಾದ್ರೆ ಏನೋ ಧೈರ್ಯ ಕೆಟ್ಟಿರ್ತಾರೆ, ಏನೋ ಒಂದ್ ಆಗಿರುತ್ತೆ ಇಬ್ರಲ್ಲೂ. ಆ ನೋವಾದಾಗ ಧೈರ್ಯ ಕೊಡೋದು, ನಾನು ಇದೀನಿ, ಏನಾಗಲ್ಲ, ಡೋಂಟ್ ವರಿ. ಅಥವಾ ಒಂದೇನೋ ಹೇಳೋದು, ಈಗ ಅವ್ರಿಗೆ ಆತರ ವಿಚಾರ ಮಾಡ್ಬೇಕಾದ್ರೆ ಸಾಂತ್ವನದ ಮಾತುಗಳನ್ನ ಆಡ್ಬೇಕು, ಏನು ಆಗಲ್ಲ, ಡೋಂಟ್ ವರಿ. ಅಂಡ್ ಬದುಕಿನ ಬಗ್ಗೆ ಅರ್ಥ ಮಾಡ್ಸೋದು, ಹೆಂಗಿದೆ ಈ ಮಿನಿಟ್ ನ ಹೇಗೆ ಎಂಜಾಯ್ ಮಾಡ್ಬೇಕು. ಅಥವಾ ಎಲ್ಲೋ ಒಂದ್ ಕಡೆಗೆ ಈಗ ಗಂಡ್ ಮಕ್ಳು ಏನ್ ಮಾಡ್ತಾರೆ, ಫಿನಾನ್ಸಿಯಲಿ ಆ ಲೆವೆಲ್ಗೆ ಪ್ರತಿ ಹಬ್ಬದಲ್ಲಿ ಒಂದು ಸಪೋರ್ಟ್ ಮಾಡಿಲ್ಲ, ಅಥವಾ ಏನು ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಫಿನಾನ್ಸಿಯಲಿ ಇಲ್ಲ ಅಂತ ಹೇಳಿದ್ರೆ ಹೆಣ್ಮಕ್ಳು ಧೈರ್ಯ ಕೊಡ್ಬೇಕು, ಏನು ಆಗಲ್ಲ, ಇರೋದ್ರಲ್ಲಿ ಚೆನ್ನಾಗಿರೋಣ ಅಂತ ಈ ಪಾಯಿಂಟ್ ಬರ್ಬೇಕು. ಅಂಡ್ ಆಸ್ ಇಟ್ ಈಸ್ ಹೆಣ್ಮಕ್ಳು ಕುಗ್ದಾಗ ಗಂಡ್ಮಕ್ಳು ಅಷ್ಟೇ, ಏನು ಆಗಲ್ಲ, ನಾನು ಇದೀನಿ ನಿನ್ ಜೊತೆಗೆ ಅಂತ ಈ ಒಂದು ಬಂದಾಗ ಏನಾಗುತ್ತೆ, ಒಬ್ರಿಗೊಬ್ರು ಸಹಕಾರ, ಲೈಕ್ ಸಹಕಾರದ ಬಾಳ್ವೆ ಅಂತ ಲೆಕ್ಕ ಆಗತ್ತೆ, ಒಬ್ರಿಗೊಬ್ರು ಹಿಂಗಿರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಸಣ್ಣ ಜಗಳಕ್ಕೂ ಶಾಶ್ವತ ದೂರ ಮಾಡುವಂತ ಲೆಕ್ಕಾಚಾರ ವಿಚಾರ ಅಂತ ಹೇಳ್ತೀವಿ. ಸಣ್ಣ ಜಗಳ ಆಗಿರುತ್ತೆ, ಆಕ್ಚುಲಿ ನೋಡಿ, ಕೆಲವೊಂದಿಷ್ಟು ವಿಚಾರಗಳು ಒಬ್ರಿಗೆ ಇಷ್ಟ ಆಗದೆ ಇರಬಹುದು. ಆ ವಿಚಾರದಲ್ಲಿ ಇಷ್ಟ ಆಗದೆ ಇದ್ದಾಗ ಆ ವ್ಯಕ್ತಿ ಸರಿ ಇಲ್ಲ ಅಂತಲ್ಲ, ಅವ್ರ ವಿಚಾರ ಸರಿ ಇಲ್ಲ, ಅದನ್ನ ಚೇಂಜ್ ಮಾಡಕ್ ಟ್ರೈ ಮಾಡಿ, ಅಥವಾ ಸ್ವಲ್ಪ ಗ್ಯಾಪ್ ಕೊಟ್ಟು ಅದಾದ್ಮೇಲೆ ಮತ್ತೆ ಕುತ್ಕೊಂಡು ಮಾತಾಡಿ ಸರಿ ಬರ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ವ್ಯಕ್ತಿನೇ ಚೇಂಜ್ ಮಾಡ್ಬಿಡ್ತಾರೆ, ತಪ್ಪಾಗತ್ತಲ್ಲ. ಒಂದ್ ಸಣ್ಣ ಕಾರಣಕ್ಕೆ ನಾವು ಕಣ್ಣಲ್ಲಿ ಧೂಳ ಬಿದ್ದಾಗ ಕಣ್ಣು ಗುಡ್ಡೆ ಕಿತ್ತಾಕ್ಬಿಡಲ್ಲ, ಧೂಳ ನಷ್ಟ ತೆಗಿದೀವಿ ಹೆಂಗಾರು ಮಾಡಿ, ಬಿಕಾಸ್ ಅದು ದೇವ್ರು ಕೊಟ್ಟಿರ್ತಕ್ಕಂಥ ವರ. ಕರೆಕ್ಟ್. ಹಾಗೆ ಆಸ್ ಇಟ್ ಈಸ್ ಇದು ಕೂಡ ಎಲ್ಲ ಒಂದ್ ಕಡೆ ದೇವರೇ ಕೊಟ್ಟಿರ್ಬೋದು, ಬಟ್ ಗೊತ್ತಿಲ್ಲ ಎಲ್ಲಿ ತನಕ ಇರುತ್ತೆ, ಅದು ಗೊತ್ತಿಲ್ಲ. ಇರೋ ತನಕ ಏನಾಗಿದೆ ಪ್ರಾಬ್ಲಮ್, ಅದನ್ನಷ್ಟೇ ತೆಗೆದಿಡಕ್ಕೆ ಪ್ಲಾನ್ ಮಾಡೋಣ. ಒಂದೇ ಸಣ್ಣ ತಪ್ಪಿಗೆ ಡಿಸಿಷನ್ ತಗೋಬೇಡಿ. ಇನ್ನೇನ್ ಆಗದೆ ಇರೋ ಕಾಲಕ್ಕೆ ಅದು ನಿಮ್ಗೆ ಏನ್ ಡಿಸಿಷನ್ ಬೇಕೋ ಅದು ತಗೊಳ್ಳಿ. ನಾನು ಹೇಳುವಂಥದ್ದು, ಈ 4 ವಿಚಾರ ನೀವೇನಾದ್ರೂ ಲೈಕ್ ಮಾಡಿದ್ರೆ, ಲೈಕ್ ನಡ್ಕೊಂಡ್ರೆ ಹೀಗೆ ಸಂಗಾತಿಗಳಲ್ಲಿ ಅಥವಾ ನಿಮ್ಮ ಲವ್ವರ್ ಅಲ್ಲಿ 100% ಒಂದು ಬೇಜಾರು ಅನ್ನೋದಾಗತ್ತೆ. ನಿಮ್ಮ ಮೇಲೆ ಪ್ರೀತಿ ಅನ್ನೋದಕ್ಕಿಂತ ಲೈಕ್ ಯೋಚನೆಗಳು ಬೇರೆ ರೀತಿಯಲ್ಲಿ ಹೋಗ್ಲಿಕ್ಕೆ ಶುರು ಆಗತ್ತೆ. ಏನ್ ಖುಷಿನಲ್ಲಿ ಹೋಗ್ತಾ ಇದ್ರು ಆ ಯೋಚನೆಗಳೆಲ್ಲ ಬದಲಾಗತ್ತೆ. ಬಟ್ ಈ ತರ ಬದಲಾದಾಗ ಐ ಥಿಂಕ್ ನನ್ನ ಪ್ರಕಾರ ಅಗೇನ್ ಇಬ್ರು ಕೂತ್ಕೊಳ್ಳಿ, ಎಲ್ಲಿ ಮಿಸ್ಟೇಕ್ಸ್ ಆಯ್ತು ಆ ಮಿಸ್ಟೇಕ್ ಬಗ್ಗೆ ಮಾತಾಡಿ, ಓಕೆ ಏನ್ ನಡ್ಕೋಬಾರ್ದು ಏನ್ ನಡ್ಕೋಬೇಕು ಡಿಸ್ಕಷನ್ ಮಾಡಿ, ಅಗೇನ್ ಹೊಸ ರೀತಿನಲ್ಲಿ ಮತ್ತೆ ಬದುಕೋಕ್ ಶುರು ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಲೈಫ್ ತುಂಬಾ ಶಾರ್ಟ್ ಇದೆ. ಸೊ ಅವನ ಕಾರಣಕ್ಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮಗೆ ಏನ್ ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.